ಟರ್ಮಿನಾಲಜಿ ಇನ್ ದ ಗ್ಲಾಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್. ಗ್ಲಾಸ್ ಲ್ಯಾಬಲ್ಲಿ ಏನೇನು ಹೆಸರು ಉಪಯೋಗಿಸ್ತೀವಿ, ಏನೇನು ಪದಗಳು ಉಪಯೋಗಿಸ್ತೀವಿ ಅದನ್ನು ಇಲ್ಲಿ ಕಲಿತಾ ಇದ್ದೀವಿ ಅಲ್ವಾ. ಸೊ ಮೊದಲನೇದಾಗಿ ನಮ್ಮ ಇನ್ಸಿಡೆಂಟ್ ರೇ ಬರುತ್ತೆ. ಅದಾದಮೇಲೆ ಎಮರ್ಜೆಂಟ್ ರೇ ಎಲ್ಲಿ ಅಂತ ಹೇಳಿ ಕಂಡುಹಿಡಿತೀವಿ ಅಲ್ವಾ. ಇದನ್ನೆರಡು ಕನೆಕ್ಟ್ ಮಾಡೋವಂಥದ್ದು ನಿಮ್ಮ ರಿಫ್ರ್ಯಾಕ್ಟೆಡ್ ರೇ, ಸರಿನಾ. ಸೊ ಲೈನ್ ಅಷ್ಟು ಸರಿಯಾಗಿ ಬರ್ತಿಲ್ಲ ನಾನು. ಸೊ ಲೈಟ್ ಹೀಗೆ ಹೋಗಿ ಹೀಗೆ ಹೊರಡೆ ಹೋಗುತ್ತೆ. ಇದು ನಿಮ್ಮ ಇನ್ಸಿಡೆಂಟ್ ರೇ, ದಿಸ್ ಇಸ್ ರಿಫ್ರ್ಯಾಕ್ಟೆಡ್ ರೇ. ಇದು ನಿಮ್ಮ ಎಮರ್ಜೆಂಟ್ ರೇ, ಆಯಿತಾ. ಎಮರ್ಜೆಂಟ್ ಏನಕ್ಕೆ ಎಮರ್ಜೆಂಟ್ ಅಂತ ಹೇಳಿದ್ರೆ ಹೊರಗಡೆ ಬರೋವಂಥದ್ದು, ಎಮರ್ಜ್ ಆಗೋವಂಥದ್ದು, ಸರಿನಾ. ಸೊ ಎಮರ್ಜಿಂಗ್ ಬರುವಂಥದ್ದು ಏನು ಬರ್ತಾ ಇದೆ ಇಲ್ಲಿ, ಲೈಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುತ್ತಲ್ಲ, ಗ್ಲಾಸ್ ಲ್ಯಾಬಿಂದ ಹೊರಗಡೆ ಬರುತ್ತಲ್ಲ, ಅದು ನಿಮ್ಮ ಎಮರ್ಜೆಂಟ್ ರೇ, ಸರಿನಾ. ಮತ್ತು ಇನ್ನು ಆ್ಯಂಗಲ್ಸ್ ಎಲ್ಲ ಇದೆ. ಆ್ಯಂಗಲ್ಸ್ ನೀವು ಮೆಷರ್ ಮಾಡೋದಕ್ಕೆ ನಾರ್ಮಲ್ ಚಿತ್ರ ಬಿಡಿಸ್ಬೇಕಾಗುತ್ತೆ, ನಾರ್ಮಲ್ ಲೈನ್ ಹೇಳಬೇಕಾಗುತ್ತೆ. ಆಯಿತಾ. ಸೊ ಇದು ನಿಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಂತ ಹೇಳ್ತೀವಿ. ಇದು 3 ಆ್ಯಂಗಲ್. ಇನ್ಸಿಡೆನ್ಸು ರಿಫ್ರ್ಯಾಕ್ಷನ್ ನಿಮ್ಗೆ ಗೊತ್ತಿದೆ. ಇದು ನಿಮ್ಮ ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಎಮರ್ಜೆಂಟ್ ರೇ ಮತ್ತು ನಾರ್ಮಲ್ ರೇ ನಡುವೆ ಇರುವಂಥ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಅದು ಬಿಟ್ಟರೆ ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳಿ ಕಲಿಬೇಕಾಗುತ್ತೆ. ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳಿದ್ರೆ ಏನೋ, ಇದು ನಿಮ್ಮ ಆ್ಯಕ್ಚುಯಲ್ ಪಾತ್ ಆಫ್ ದ ರೇ ಹೀಗೆ ಹೋಗುವಂಥದ್ದು, ಇಟ್ ಇಸ್ ಗಾಟ್ ಲ್ಯಾಟ್ರಲಿ ಶಿಫ್ಟೆಡ್ ಅಲ್ವಾ, ಸೈಡ್ ವೇ ಶಿಫ್ಟ್ ಆಗಿದೆ, ಸರಿನಾ. ಇದೆಷ್ಟು ಶಿಫ್ಟ್ ಆಗಿದೆ ಅದನ್ನು ನಾವು ಲ್ಯಾಟ್ರಲಿ ಶಿಫ್ಟೆಡ್ ಅಂತ ಹೇಳ್ತೀವಿ. ಈ ಲೆಂತ್ಗೆ ಲ್ಯಾಟ್ರಲ್ ಶಿಫ್ಟ್ ಲೆಂತ್ ಅಂತ ಹೇಳ್ತೀವಿ, ಆಯಿತಾ. ಇದೆಷ್ಟು ಉದ್ದ ಇದೆ ಅಂತ ಹೇಳಿ ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ನಿಮ್ಮ ನಾಮಿನ್ಕ್ಲೇಚರ್, ಇದು ನಿಮ್ಮ ಹೆಸರುಗಳು. ಸೊ ಮೊದಲನೇದಾಗಿ 1 2 3 4 ನೋಡಿ. ಇನ್ಸಿಡೆಂಟ್ ರೇ, ರಿಫ್ರ್ಯಾಕ್ಟೆಡ್ ರೇ, ಎಮರ್ಜೆಂಟ್ ರೇ, ಇದು ನಿಮ್ಮ ಒರಿಜಿನಲ್ ಪಾತ್ ಅಲ್ವಾ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಲ್ಯಾಟ್ರಲ್ ಶಿಫ್ಟ್, ಥಿಕ್ನೆಸ್ ಆಫ್ ಗ್ಲಾಸ್ ಲ್ಯಾಬ್. ಇಲ್ಲಿ ಯಾವುದನ್ನು ಮೆಷರ್ ಮಾಡಬೇಕು, ಎ ಬಿನ ಬಿ ಸಿನ, ಬಿ ಸಿ ಮೆಷರ್ ಮಾಡಬೇಕು. ಏನಕ್ಕೆ ಎ ಬಿ ಮೆಷರ್ ಮಾಡೋಂಗಿಲ್ಲ, ಏನಕ್ಕಂತ ಹೇಳಿದ್ರೆ ಎ ಬಿ ಮತ್ತು ಡಿ ಸಿ ನಿಮ್ಮ ರಿಫ್ರ್ಯಾಕ್ಷನ್ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಅವೆರಡು ನಡುವೆ ಇರುವಂಥ ಲೆಂತು ನಿಮ್ಮ ಥಿಕ್ನೆಸ್ ಬರುತ್ತೆ. ಅಕಸ್ಮಾತಾಗಿ ನಮ್ಮ ರೇ ಈ ಕಡೆ ಬಿದ್ದು ಈ ಕಡೆ ಹೊರಗಡೆ ಬಂದಿದ್ದೀರಾ, ನಿಮ್ಮ ಲೆಂತು ಡಿ ಸಿ ಆಗೋದು, ಎ ಬಿ ಇಲ್ಲ ಅಂತ ಹೇಳಿದ್ರೆ ಡಿ ಸಿ ಆಗೋದು, ಸರಿನಾ. ಇದು ನಿಮ್ಮ ಇನ್ಸಿಡೆಂಟ್ ಪಾಯಿಂಟ್, ದಿಸ್ ಇಸ್ ಯುವರ್ ಎಮರ್ಜೆಂಟ್ ಪಾಯಿಂಟ್ ಅಲ್ವಾ, ಹಾಗಾಗಿ ಈ ಲೆಂತ್ ತೊಗೊಬೇಕು, ಆಯಿತಾ. ಸೊ ಇದು ನಿಮ್ಮ ಥಿಕ್ನೆಸ್ ಆಫ್ ಗ್ಲಾಸ್ ಲ್ಯಾಬ್. ಸೊ ಇದು ಪ್ರತಿಯೊಂದು ನೀವು ಬರ್ಕೊಬೇಕು, ಏನೂ ಬಿಡೋಂಗಿಲ್ಲ.